ಅಶೋಕ ಹೇಳಪ್ಪ. ಅಶೋಕ ಅಶೋಕ ಏನಾಯ್ತು ನಿನಗೆ? ಏನಿಲ್ಲ ಚಿಕ್ಕಪ್ಪ, ಕಾಲು ಕೆಸಲ್ ಸಿಗಾಕೊಂತು. ಅದಾದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಆರ್ತಿಗೇನಾಯ್ತು? ಆರ್ತಿಗೇನು ಆಗಿಲ್ಲಪ್ಪ, ನೀನ್ ಗಾಬರಿ ಆಗ್ಬೇಡ. ನೀನ್ ತುಂಬಾ ಹೊತ್ತು ನೀರಿನಿಂದ ಮೇಲ್ ಬರ್ಲಿಲ್ವಲ್ಲ, ಅದಕ್ಕೆ ಶಾಕ್ ಆಗಿದ್ದಾಳ ಅಷ್ಟೇ ಕಣೋ. ಸಮಯ ಮೀರ್ತಾ ಇದೆ, ಬೇಗ ಸಿದ್ಧತೆ ಮಾಡ್ಕೊಳ್ಳಿ. ಅಶೋಕ್, ಹೋಗಿ ಹೊಸ ವಸ್ತ್ರಗಳನ್ನು ಉಟ್ಕೊಂಬ. ಕರ್ಕೊಂಡೋಗಪ್ಪ. ಆರ್ತಿನ ಕರ್ಕೊಂಡೋಗಿ ಮಲಗಿಸಿ, ಅವಳಿಗೆ ವಿಶ್ರಾಂತಿ ಬೇಕಾಗಿದೆ. ಹಾಗೆ ಒಂದಷ್ಟು ರಂಗೋಲಿ ಪುಡಿನ ತಗೊಂಬನ್ನಿ. ಸರಿ ಗುರುಗಳೇ. ಜಯಸಿಂಹ ಕರ್ಕೊಳಪ್ಪ. ಆರ್ತಿ ಅಮ್ಮನವರು ಮಗು ನೋಡ್ಕೊ ಅಂತ ಹೇಳಿ ಹೋಗಿದ್ರು. ದೇವ್ರೆ, ಯಾಕಪ್ಪ ಹೀಗ್ ಮಾಡ್ದೆ? ಒಂದು ಕ್ಷಣ ಯಾಮಾರಿದ್ದಕ್ಕೆ ಏನೆಲ್ಲ ಆಗೋಯ್ತು. ನೀನೇ ಅವಳನ್ನ ಕಾಪಾಡ್ಬೇಕಪ್ಪ. ಚೈತ್ರನ್ ಕುತ್ಕೆಲ್ ಹಾರ ಇರೋವರೆಗೂ ಅವಳನ್ನ ಯಾರು ಏನೂ ಮಾಡಕ್ಕಾಗಲ್ಲ, ಏನೂ ಮಾಡಕ್ಕಾಗಲ್ಲ. ಯಾರ ಪ್ರಾಣಗಳು ಯಾರ ಹತ್ರನೂ ಇರೋದಿಲ್ಲ. ನನ್ನ ಪ್ರಾಣ ನನ್ನ ಹತ್ರ ಇದೆ ಅನ್ನೋದೇ ಕಲ್ಪನೆ, ಆದರೆ ವಾಸ್ತವನೇ ಬೇರೆ. ಮನುಷ್ಯ ಪ್ರಾಣದ ಜೊತೆ ಬದುಕೋದಿಲ್ಲ, ಅವನು ಬದುಕಿರೋದು ತನ್ನ ದೇಹದೊಳಗಿನ ಆತ್ಮದ ಜೊತೆ. ಯಾವಾಗ ದೇಹ ನಾಶ ಆಗುತ್ತೋ ಆಗ ಆತ್ಮ ತನ್ನ ಸ್ವಾಧೀನನ ಕಳ್ಕೊಳ್ಳುತ್ತೆ. ಆವಾಗ ಎಲ್ಲರೂ ಪ್ರಾಣ ಹೋಯ್ತು ಅಂತ ಅದಕ್ಕೆ ಹೆಸರಿಡ್ತಾರೆ. ಪ್ರಪಂಚದ ಪ್ರತಿಯೊಂದು ಜೀವಿಯ ಪ್ರಾಣಗಳು ಅವನು ಬಳಿ ಇದೆ, ಅವನು ಬರೆದಿಟ್ಟಂತೆ ಆಗುತ್ತೆ. ಅಶೋಕನ್ ಸಾವಿನ ಸೂಚನೆ ನನಗೆ ಬಂದಿರಲಿಲ್ಲ, ಆದರೆ ಈ ದಿನ ಏನಾದರೂ ಅನಾಹುತ ಆಗುತ್ತೆ ಅಂತ ನಾನು ಊಹಿಸಿದ್ದೆ. ಈಗ ಶ್ರಾದ್ದಕ್ಕೆ ಯಾವ ಅಡೆತಡೆನೂ ಆಗೋದಿಲ್ಲ. ಅದಕ್ಕಾಗಿ ಈ ಪ್ರಯೋಗ. ಯಾವ ಪ್ರಯೋಗ ಗುರುಗಳೇ? ಹೇಳ್ತೀನಿ. ಓಂ ನಮೋ ಭಗವತೆ ಮಹೋ ದಿಗ್ಬಂಧ ನಾರಸಿಂಹಾಯ ಜ್ವಾಲಾಮುಖಾಯ ಅಗ್ನಿನೇತ್ರಾಯ ಶಂಖ ಚಕ್ರ ಗದಾ ಪದ್ಮಹಸ್ತಾಯ ಉಗ್ರ ರೂಪಾಯ ನಮೋ ನಮಃ. ಹಿರಣ್ಯಕಶಿಪು ಗಚ್ಛೇದನಾಯ ಆಂಧ್ರಮಾಲಾ ವಿಭೂಷಿತಾಯ ಓಂ ನಮೋ ಭಗವತೆ ನಾರಸಿಂಹಾಯ. ಇದನ್ನ ಕಾರ್ಯ ನಡೀತಿರೋ ಮಂಡಲದ ಸುತ್ತ ಹಾಕೊಂಡ್ಬಂದ್ಬಿಡಿ. ಸರಿ ಗುರುಗಳೇ.
ಹಚ್ಕೊಳ್ಳಿ, ಅಕ್ಷತೆ ಕೈಯಲ್ಲಿ ಇಟ್ಕೊಳ್ಳಿ, ಮುಚ್ಕೊಳ್ಳಿ ಕೈಯಲ್ಲಿ, ಸಂಕಲ್ಪ ಮಾಡಿ. ಓಂ ಜುವೆ ಜುವನ ಮರ್ತ್ಯಾದ್ಯ ಬ್ರಹ್ಮಣಾದ್ಯ ದ್ವೇಷತರ ಕಲ್ಪೇ ವೈವಶ್ವತಮನ್ ಮಂತರ ಕಲಿ ಏವತಮಪಾದ ಸಂಬದ್ವೇಪ ಭರತ ವರ್ಷ ಭರತ ಗಂಧೆ ಅಶ್ವಿನ ವರ್ತಮಾನ ವಾರಿಕ. ಇನ್ನು ಕ್ಷಣಗಣನೆ ಮಾತ್ರ. ಅಲ್ಲೇನೋ ಅನಾಹುತ ಆಗಿದೆ ಅಂತ ಹೇಳಿದ್ರಲ್ಲ, ಅದು ಯಾರಿಗೆ ಅಂತ ನಾವು ತಿಳ್ಕೊಬೋದಾ? ಆತ್ಮಕ್ಕೆ ಮುಕ್ತಿ ಕೊಡ್ಸಕ್ಕೆ ಅಂತ ಹೋದವ್ರ ಪ್ರಾಣನೇ ಹೊಟ್ಟೋಗ್ತಾ ಇತ್ತು. ಯಾಕೆ ಪ್ರಾಣ ಅಮ್ಮ? ಪುಟ್ಟ ಬಾಲಕನ ಪಿತೃ. ಅಂದ್ರೆ ಅಶೋಕ. ಹಾಗಾದ್ರೆ ಅವನಿನ್ನೂ ಸತ್ತಿಲ್ವಾ? ಅಂದರೆ ಅವನು ನಮ್ಮ ದಾರಿಗೂ ಅಡ್ಡ ಆಗಿದ್ದಾನೆ. ನಾವೇನು ಪ್ರಯತ್ನ ಮಾಡದೆ ಅವ್ನು ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ. ಇವತ್ತೇನಾದರೂ ಅವ್ನ ಪ್ರಾಣ ಹೋಗಿದ್ದಿದ್ರೆ ನೀವು ಅಂದ್ಕೊಂಡಿದ್ದು ಯಾವ ಕೆಲಸನೂ ಆಗ್ತಿರ್ಲಿಲ್ಲ. ತಿಲತರ್ಪಣ ಬಿಡೋ ಅಪ್ಪನ ಸಾವೇ ಆಗೋಗಿದ್ರೆ ಚಿರುವಿನ ಶ್ರಾದ್ದ ನಿಂತೋಗ್ತಾ ಇತ್ತು. ಅವನು ನಮ್ಮ ನಿಯಂತ್ರಣಕ್ಕೆ ಸಿಗ್ತಾನೆ ಇರಲಿಲ್ಲ. ಅಂದ್ರೆ ಈಗೆಲ್ಲ ಸರಿಯಾಗಿದೆಯಾ? ಕಾರ್ಯ ಶುರುವಾಗಿದೆಯಾ? ಶುರುವಾಗಿದೆ. ಚಿರು ನಿಯಂತ್ರಣ ಕಳ್ಕೊಳ್ಳೋಕ್ಕೆ ಉಳಿದಿರೋದು ಇನ್ನು ಕೇವಲ 5 ನಿಮಿಷ. ಭಗವಂತ, ಕತ್ತಲ್ಲಿ ಮೃತ್ಯುಂಜಯ ಹಾರ ಇಲ್ಲ. ಚೈತ್ರ, ಚೈತ್ರ! ಮಾತಂಗಿ, ಮಾತಂಗಿ, ಮಾತಂಗಿ! ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯ. ಬಿಟ್ಬಿಡು ಅವಳನ್ನ. ನೀನು ಮಾಡ್ತಾ ಇರೋ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸ್ತೀಯ. ಆ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನನ್ನ ಸುಮ್ಮನೆ ಬಿಡಲ್ಲ. ಮಗು? ನಾನು ಮಗುನೇ ಅಲ್ವಾ? ನನ್ನ ಮೇಲೆ ಯಾರಿಗೂ ಪ್ರೀತಿ ಹುಟ್ಲಿಲ್ವಾ? ನನ್ನ ಮೇಲೆ ಯಾರಿಗೂ ಕರುಣೆ ಹುಟ್ಲಿಲ್ವಾ? ಮನೆಗೆ ದಿಗ್ಬಂಧನ ಮಾಡಿಸಿದ್ರೆ ನಾನು ಮನೆ ಪ್ರವೇಶ ಮಾಡಕ್ಕಾಗಲ್ಲ ಅನ್ಕೊಂಡಿದ್ದೀರಾ? ಶ್ರಾದ್ದ ಮಾಡಲ್ಲ ಮಾಡಲ್ಲ ಅನ್ಕೊಂಡೆ ನಮ್ಮಮ್ಮ ನಾಟಕ ಆಡ್ತಿದ್ದಾಳೆ.
ಇದಕ್ಕೆಲ್ಲ ನಾನು ಹೆದರ್ಕೊಂಡು ಹೊರಟೋಗ್ತೀನಿ ಅನ್ಕೊಂಡ್ರ? ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಓಂ ಭದ್ರನ್ ಕರ್ಣೇ ವಿಶೃಣುಯಾಮದೇವ ಭದ್ರನ್ ಪಶ್ಚಿಮಾಕ್ಷರಜತ್ರಸ್ತರೈರಂಗೈ ಸ್ವಷ್ಟಭಾಗಂ ಸ್ವಸ್ತನೋಭಿಃ. ಚೈತ್ರ ನನ್ನ ಮಾತು ಯಾರು ಕೇಳ್ತಾ ಇಲ್ಲ ಅಲ್ವಾ? ನನ್ನನ್ನು ಉಳಿಸ್ಕೊಳಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇಲ್ಲ ಅಲ್ವಾ? ನನ್ನ ಜೊತೆನೇ ಆಟ ಆಡ್ತಾ ಇದ್ದೀರಾ? ತೋರಿಸ್ತೀನಿ ನಾನು ಯಾರು ಅಂತ, ತೋರಿಸ್ತೀನಿ. ಯಜಮಾ, ಚಿರು ಆತ್ಮ ಇಲ್ಲಿಗೆ ಬರೋಕೆ ಇನ್ನು ಎಷ್ಟು ನಿಮಿಷ ಇದೆ? ಇನ್ನೂ 3 ನಿಮಿಷ. ಚೈತ್ರ, ಅಶೋಕ್, ಅಶೋಕ್, ಆರ್ತಿ, ಅಶೋಕ್ಗೇನು ಆಗಿಲ್ಲ, ಅವ್ನು ಹುಷಾರಾಗಿದ್ದಾನೆ. ಅವರು ನೀರಿಗೆ ಅವನನ್ನ ನೀರಿಂದ ಎತ್ಕೊಂಡು ಬಂದಿದ್ದಾಯ್ತು. ಈಗ ಅವ್ನು ಹುಷಾರಾಗಿದ್ದಾನೆ. ಯು ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬೇಡ. ನಿಜನಾ? ನಿಜ ಆರ್ತಿ, ನಿನ್ಗಲ್ಲಿ ಪ್ರಜ್ಞೆ ತಪ್ಪೋಯ್ತು, ಅದಕ್ಕೆ ಇಲ್ಲಿ ತಂದು ಮಲಗಿಸಿದ್ವಿ. ಶ್ರಾದ್ದ ಮುಗ್ದೋಯ್ತಾ? ಶ್ರಾದ್ದ ಕಾರ್ಯ ಇನ್ನೇನು ಮುಗಿತಾ ಇದೆ ಅನ್ಸತ್ತೆ. ಅಯ್ಯೋ, ಚೈತ್ರ, ಚೈತ್ರ, ಆರ್ತಿ, ಏನಾಯ್ತು? ಅದಕ್ಕೆ ಚೈತ್ರ, ಚೈತ್ರ ಕಾಣಿಸ್ತಿದ್ದಾಳೆ ನೋಡಿ. ಚೈತ್ರ ಎಲ್ಲಿದ್ದಾಳೆ ಆರ್ತಿ? ಇಲ್ಲ ಇದ್ದಾಳೆ ನೋಡಿ. ಅದು ಖಾಲಿ ಗೋಡೆ, ಅಲ್ಲಿ ಚೈತ್ರ ಇಲ್ಲ. ಇದೆಲ್ಲ ಬರೀ ನಿನ್ ಕಲ್ಪನೆ. ಇಲ್ಲ ಇಲ್ಲ, ನನ್ನ ಕಲ್ಪನೆ ಅಲ್ಲ. ಚಿರು, ಚಿರು, ಈ ಕಾರ್ಯ ನಡಿಬಾರ್ದು, ಈ ಕಾರ್ಯ ನಡಿಬಾರ್ದು. ಆರ್ತಿ, ಏನ್ ಮಾತಾಡ್ತಾ ಇದ್ಯಾ? ನಡಿ, ರೆಸ್ಟ್ ಮಾಡಿ, ನಡಿ. ಇಲ್ಲ, ಬಿಡಿ, ಬಿಡಿ ನನ್ನ. ಓಂ ದಚ್ಚಯೋರಾರ್ಮೇ ಮೇ ಗಾತು ನಿಗ್ರಾಯ ಗಾತು ನಿಗ್ನಪದೇ ದೇವಿ ಏತಸ್ಯ ರಕ್ತಮಾಸಸ್ಯ ಮಾನಸೇಭ್ಯ ಓರ್ವಂಜಿ ಗಾತು ದೇಶಜನ್. ಈ ಬಾಳೆಯಲ್ಲಿ ಇಟ್ಕೊಳ್ಳಿ. ಇದನ್ನು ತಗೊಂಡೋಗಿ ನದಿಗೆ ವಿಸರ್ಜನೆ ಮಾಡಿಬಿಟ್ಟು ಈ ಪವಿತ್ರ ಅಲ್ಲ ಹಾಕಿ ಬನ್ನಿ. ಆತ್ಮಂ ಆವಾಹಯಾಮಿ, ಆತ್ಮಂ ಆವಾಹಯಾಮಿ. ಆತ್ಮಂ ಆವಾಹಯಾಮಿ.
ಇನ್ನು 2 ನಿಮಿಷ ಇರೋದು. ಬೇಗ ಪಿಂಡ ಪ್ರದಾನ ಮುಗೀಲಿ, ತಿಲತರ್ಪಣ ಬಿಡಬೇಕು. ಬೇಗ. ನನ್ ಮಗ ಚಿರು ನಾನು ಎಲ್ಲೋ ಕಳ್ಸೋದಿಲ್ಲ. ನನ್ ಮಗ ನನಗ್ ಬೇಕು. 9 ತಿಂಗಳು ಹೆತ್ತು ಹೊತ್ತು ಸಾಕಿದ್ದೀನಿ ನಾನು. ಅವ್ನ ನೆನಪಲ್ಲೇ ಬದುಕಿದ್ದೀನಿ ನಾನು. ಅವನು ನಮ್ಗೆ ಎಲ್ಲೋ ಕಳ್ಸೋದಿಲ್ಲ. ಯಾವ ಶ್ರಾದ್ದನೂ ಬೇಡ, ಯಾವ ಮುಕ್ತಿನೂ ಬೇಡ, ಯಾವ ಪಿಂಡ ಪ್ರಧಾನನೂ ಬೇಡ. ನನ್ನ ಮಕ್ಕಳು ನನಗ್ ಬೇಕು. ನನ್ನ ಚೈತ್ರ, ನನ್ನ ಚಿರು ನನಗ್ ಬೇಕು. ನನ್ನ ಚಿರುನ ನಾನು ಎಲ್ಲೋ ಹೋಗಕ್ ಬಿಡಲ್ಲ.